ಒಬ್ಬ ನಾಯಕನಾಗ್ಬೇಕು ಅಂದ್ರೆ ವಯಸ್ಸು ಮುಖ್ಯನಾ, ಅಧಿಕಾರ ಮುಖ್ಯನಾ, ಅಥವಾ ಇವೆಲ್ಲವನ್ನೂ ಮೀರಿದ ಬೇರೆ ಏನಾದ್ರೂ ಗುಣಗಳು ಬೇಕಾ? ಬನ್ನಿ, ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಿಜವಾದ ಯೋಗ್ಯತೆ ಅಂದ್ರೆ ಏನು ಅನ್ನೋದನ್ನ ಒಂದು ಅದ್ಭುತವಾದ ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸರಿ, ಇದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬರ ಸಾಮರ್ಥ್ಯವನ್ನ ಅವರ ವಯಸ್ಸು ಅಥವಾ ಅವರಲ್ಲಿರೋ ಅಧಿಕಾರದಿಂದ ಅಳೆಯಲಾಗುತ್ತೆ. ಆದ್ರೆ ಇದು ನಿಜವಾಗ್ಲೂ ಸರಿನಾ? ಅನುಭವ ಅನ್ನೋದು ಖಂಡಿತ ಮುಖ್ಯ. ಆದ್ರೆ ಬರೀ ಅನುಭವ ಒಂದೇ ಒಬ್ಬರನ್ನ ಸಮರ್ಥರನ್ನಾಗಿ ಮಾಡುತ್ತಾ? ಅಥವಾ ತಾಳ್ಮೆ, ಕರುಣೆ, ಬುದ್ಧಿವಂತಿಕೆ ಈ ಥರದ ಗುಣಗಳು ಅದಕ್ಕಿಂತಲೂ ಹೆಚ್ಚು ಮುಖ್ಯ ಅಲ್ವಾ? ನೋಡಿ, ಈ ಪ್ರಶ್ನೆ ಇದೆಯಲ್ಲ, ಇದು ಸಾವಿರಾರು ವರ್ಷಗಳಿಂದ ನಮ್ಮನ್ನ ಕಾಡ್ತಾನೇ ಇದೆ. ಅಧಿಕಾರ, ವಯಸ್ಸು, ಆಸ್ತಿಪಾಸ್ತಿ ಇದೆಲ್ಲ ಮೀರಿ ನಿಲ್ಲುವಂತಹ ಆ ನಿಜವಾದ ಯೋಗ್ಯತೆ ಯಾವುದು? ಮುಂದೆ ನಾವು ನೋಡಿರುವ ಕಥೆ ಈ ಪ್ರಶ್ನೆಗೆ ಒಂದು ಸ್ಪಷ್ಟವಾದ ಉತ್ತರ ಕೊಡುತ್ತೆ. ಹಾಗಿದ್ರೆ ಬನ್ನಿ ನೇರವಾಗಿ ಕಥೆಯೊಳಗೆ ಹೋಗೋಣ. ಒಬ್ಬ ರಾಜ ಇದ್ದ. ಆತ ತನ್ನ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡೋಕೆ ಯಾವಾಗ್ಲೂ ಅನುಸರಿಸ್ತಿದ್ದ ಹಾದಿಯನ್ನ ಬಿಟ್ಟು ಬೇರೆನಾದ್ರೂ ಮಾಡಬೇಕು ಅಂತ ನಿರ್ಧರಿಸಿದ. ವಯಸ್ಸಿನ ಪ್ರಕಾರ ಆಯ್ಕೆ ಮಾಡೋದು ಬೇಡ, ಬದಲಿಗೆ ಮಕ್ಕಳಲ್ಲಿ ಯಾರು ಅತ್ಯಂತ ಸದ್ಗುಣಿ ಅನ್ನೋದನ್ನ ಪರೀಕ್ಷೆ ಮಾಡಬೇಕು ಅಂತ ಅಂದುಕೊಂಡ. ಸಾಮಾನ್ಯವಾಗಿ ರಾಜಮನೆತನಗಳಲ್ಲಿ ಹಿರಿಯ ಮಗನೇ ಸಿಂಹಾಸನಕ್ಕೆ ಬರೋದು ಸಂಪ್ರದಾಯ. ಆದ್ರೆ ಈ ರಾಜನ ಯೋಚನೆನೇ ಬೇರೆ ಇತ್ತು. ತನ್ನ ರಾಜ್ಯವನ್ನ ಮುನ್ನಡೆಸೋಕೆ ಕೇವಲ ವಯಸ್ಸಿನಲ್ಲಿ ಹಿರಿಯನಾದವನು ಸಾಲ್ದು, ಬದಲಿಗೆ ಯೋಗ್ಯತೆ ಇರೋ ವ್ಯಕ್ತಿ ಬೇಕು ಅಂತ ಆತನಿಗೆ ಅನ್ಸಿತ್ತು. ಅದಕ್ಕಾಗಿಯೇ ಆತ ಒಂದು ಹೊಸ ಪರೀಕ್ಷೆಯನ್ನೇ ಇಟ್ಟ. ರಾಜನ ಪರೀಕ್ಷೆ ಹೇಗಿತ್ತು ಗೊತ್ತಾ? ತನ್ನ 5 ಜನ ರಾಜಕುಮಾರರನ್ನ ಒಂದು ಕಡೆ ಊಟಕ್ಕೆ ಕೂರ್ಸಿದ. ಅವರ ತಟ್ಟೆಗಳಲ್ಲಿ ಬಗೆ ಬಗೆಯ ಭಕ್ಷ್ಯಗಳನ್ನ ಬಡಿಸಲಾಗಿತ್ತು. ಅವರು ಇನ್ನೇನೂ ಊಟ ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ಇದ್ದಕ್ಕಿದ್ದಂತೆ 4 ಹಸಿದ, ನೋಡೋಕೆ ಭಯಂಕರವಾಗಿದ್ದ ಬೇಟೆ ನಾಯಿಗಳನ್ನ ಆ ಕೋಣೆಯೊಳಗೆ ಬಿಡಲಾಯಿತು. ಮುಂದೆ ಏನಾಯ್ತು ಅಂತ ಕುತೂಹಲ ಆಗ್ತಿದ್ಯಾ? ಇದು ಕಥೆಯಲ್ಲೇ ಅತ್ಯಂತ ನಿರ್ಣಾಯಕ ಕ್ಷಣ. ಯಾಕಂದ್ರೆ ಒಂದು ಅನಿರೀಕ್ಷಿತವಾದ ಕಷ್ಟ ಎದುರಾದಾಗ ರಾಜಕುಮಾರರ ಅಸಲಿ ಸ್ವಭಾವ ಹೇಗಿರುತ್ತೆ ಅನ್ನೋದು ಹೊರಬಂತು. ಅವರ ಪ್ರತಿಯೊಂದು ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸಲಾಗ್ತಿತ್ತು. ಅಸಲಿ ವಿಷಯ ಏನಾಯಿತು ಅಂದ್ರೆ, ಆ 4 ಜನ ಹಿರಿಯ ರಾಜ್ಕುಮಾರರು ನಾಯಿಗಳನ್ನ ನೋಡಿದ ತಕ್ಷಣ ಗಾಬರಿಯಾಗಿ ತಮ್ಮ ಊಟದ ತಟ್ಟೆಗಳನ್ನ ಅಲ್ಲೇ ಬಿಟ್ಟು ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಓಡಿಹೋದ್ರು. ಆದ್ರೆ ಆ ಚಿಕ್ಕ ರಾಜ್ಕುಮಾರ ಮಾತ್ರ ಸ್ವಲ್ಪವೂ ವಿಚಲಿತನಾಗದೆ ಶಾಂತವಾಗಿ ಅಲ್ಲೇ ಕೂತು ಏನಾಗ್ತಿದೆಯಂತೆ ತಾಳ್ಮೆಯಿಂದ ಗಮನಿಸ್ತಿದ್ದ. ನೋಡಿ, ಈ ಸಣ್ಣ ವ್ಯತ್ಯಾಸವೇ ಇಡೀ ಕಥೆಯನ್ನೇ ಬದಲಾಯಿಸಿತು. ಭಯಪಟ್ಟು ಓಡಿಹೋಗೋ ಬದಲು ಆ ಚಿಕ್ಕ ರಾಜಕುಮಾರ ಒಂದು ಅದ್ಭುತವಾದ ಕೆಲಸ ಮಾಡ್ದ. ಆತ ತನ್ನ ಅಣ್ಣಂದ್ರೂ ಬಿಟ್ಟು ಹೋಗಿದ್ದ ಆಹಾರದ ತಟ್ಟೆಗಳನ್ನ ಆ ಹಸಿದ ನಾಯಿಗಳ ಕಡೆಗೆ ನಿಧಾನವಾಗಿ ಸರಿಸಿದ. ನಾಯಿಗಳು ಆರಾಮಾಗಿ ತಿನ್ನೋಕ್ ಶುರು ಮಾಡಿದವು. ಈ ಕಡೆ ರಾಜಕುಮಾರ ತನ್ನ ಊಟವನ್ನ ಶಾಂತವಾಗಿ ಮುಗಿಸಿದ. ಇಲ್ಲೇ ನೋಡಿ ಕಥೆಯ ಅಸಲಿ ತಿರುವು ಇರೋದು. ರಾಜ್ಕುಮಾರ ತನ್ನ ಈ ವರ್ತನೆಗೆ ಒಂದು ತುಂಬನೇ ಸರಳವಾದ ಆದರೆ ಬಹಳ ಆಳವಾದ ಕಾರಣವನ್ನ ಕೊಟ್ಟ. ಅವನ ಆ ತರ್ಕ ಭವಿಷ್ಯದ ನಾಯಕನೊಬ್ಬನಿಗೆ ಇರ್ಬೇಕಾದ ಜ್ಞಾನವನ್ನ ತೋರಿಸುತ್ತೆ. ಆ ರಾಜಕುಮಾರ ಹೇಳಿದ ಮಾತುಗಳಲ್ಲೇ ಎಲ್ಲ ಇದೆ. ಇದು ಇಡೀ ಕಥೆಯ ಸಾರಾಂಶ. ಅಂದ್ರೆ ಯಾವುದೇ ಒಂದು ಸಮಸ್ಯೆಯನ್ನ ಬಲದಿಂದ ಬಗೆಹರಿಸೋ ಬದಲು ಹಂಚಿಕೊಳ್ಳೋದ್ರಿಂದ ಸಹಾನುಭೂತಿಯಿಂದ ಬಗೆಹರಿಸಬಹುದು ಅಂತ ಅವನು ಅರ್ಥ ಮಾಡಿಕೊಂಡಿದ್ದ. ಇದು ಕೇವಲ ಬುದ್ಧಿವಂತಿಕೆಯಲ್ಲ, ಬದಲಿಗೆ ಆಳವಾದ ಜ್ಞಾನ ಮತ್ತು ಕರುಣೆಯ ಸಂಕೇತ. ಆ ರಾಜಕುಮಾರನ ಬುದ್ಧಿವಂತಿಕೆಯನ್ನ ನೋಡಿ ಎಲ್ಲರಿಗೂ ಬಹಳ ಖುಷಿಯಾಯಿತು. ಅವನ ಆ ಒಂದು ಕೆಲಸ ಅವನು ಕೇವಲ ಧೈರ್ಯವಂತ ಮಾತ್ರ ಅಲ್ಲ, ಬದಲಿಗೆ ಜ್ಞಾನಿ ಮತ್ತು ಕರುಣಾಮಯಿ ಅನ್ನೋದನ್ನ ಸಾಬೀತುಪಡಿಸಿತು. ಹಾಗಾಗಿ ರಾಜನು ಅವನನ್ನೇ ತನ್ನ ರಾಜ್ಯದ ಉತ್ತರಾಧಿಕಾರಿ ಅಂತ ಆಯ್ಕೆ ಮಾಡಿನ. ಈ ಕಥೆ ಏನೋ ಹಳೆ ಕಾಲ್ದು ಅಂತ ಅಂದ್ಕೊಳ್ಳೋದು ಬೇಡ. ಇದು ನಮ್ಮೆಲ್ಲರ ಇವತ್ತಿನ ಜೀವನಕ್ಕೂ ಅನ್ವಯಿಸುತ್ತೆ. ಹಾಗಿದ್ರೆ ಹಂಚ್ಕೊಳ್ಳೋದು ಅನ್ನೋ ಈ ಅದ್ಭುತ ತತ್ವವನ್ನ ನಾವು ಇವತ್ತಿನ ದಿನಗಳಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು? ಬನ್ನಿ ನೋಡೋಣ. ಈ ಕಥೆ ನಮ್ಗೆ ಹೇಳೋದು ಒಂದೇ. ಆದರ್ಶ ವ್ಯಕ್ತಿಯಂದ್ರೆ ಅಧಿಕಾರದಲ್ಲಿರೋರಲ್ಲ, ಬದಲಿಗೆ ತನ್ನ ಹತ್ರ ಇರೋದನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋ ಗುಣ ಇರೋರು. ಈ ಗುಣ ಇದೆಯಲ್ಲ, ಇದು ಯಾವುದೇ ಸ್ಥಾನಮಾನಕ್ಕೆ ಸೀಮಿತವಾಗಿಲ್ಲ. ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ ಮತ್ತು ಸಮಾಜದಲ್ಲಿ ಶಾಂತಿಯನ್ನ ತರುತ್ತೆ. ಹಾಗಿದ್ರೆ ಈ ಕಥೆಯಿಂದ ನಮ್ಗೆ ಸಿಗುವ ಪಾಠಗಳೇನೋ? ಮೊದಲನೇದಾಗಿ, ನಿಜವಾದ ಶಕ್ತಿ ಅಂದ್ರೆ ದಬ್ಬಾಳಿಕೆ ಮಾಡೋದಲ್ಲ, ಕರುಣೆ ತೋರ್ಸೋದು. ಇನ್ನೊಂದು ವಿಷಯ ಅಂದ್ರೆ, ನಮ್ಮಲ್ಲಿ ಇರೋದನ್ನ ನಾವು ಹಂಚ್ಕೊಂಡಾಗ ಸಂಘರ್ಷಗಳು ಕಡಿಮೆಯಾಗಿ ಎಲ್ಲರಿಗೂ ಒಂದು ಸುರಕ್ಷಿತ ವಾತಾವರಣ ನಿರ್ಮಾಣ ಆಗುತ್ತೆ.
ಕೊನೆಯದಾಗಿ ತಾಳ್ಮೆ ಮತ್ತು ಉದಾರತೆ ಅನ್ನೋದು ಯಾವುದೇ ನಾಯಕನಿಗೆ ಇರ್ಲೇಬೇಕಾದ ಅತ್ಯಮೂಲ್ಯ ಗುಣಗಳು. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಪ್ರತಿಯೊಬ್ಬರೂ ಸ್ವಾರ್ಥ ಮತ್ತು ವೈಯಕ್ತಿಕ ಲಾಭದ ಬಗ್ಗೆನೇ ಹೆಚ್ಚು ಯೋಚಿಸೋ ಈ ಜಗತ್ತಿನಲ್ಲಿ ಹಂಚ್ಕೊಳ್ಳೋದು ಅನ್ನೋ ಗುಣವನ್ನ ನಾವು ನಮ್ಮ ಜೀವನದ ಒಂದು ಭಾಗವಾಗಿ ಹೇಗೆ ಮಾಡ್ಕೊಳ್ಬಹುದು? ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ.